ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ದಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಾ ಇರುವಂಥದ್ದು ಅಷ್ಟದಿಗ್ಬಂಧನ ಮಂತ್ರ. ಏಕೆಂದರೆ ಸಾಕಷ್ಟು ಜನ ಸ್ಮಶಾನದಲ್ಲಿ ಹೋಗಿ ಏನೋ ಒಂದು ಪೂಜೆ ಕೂತ್ಕೊಳ್ತಾರೆ, ಅಥವಾ ಮನೆಯಲ್ಲೇ ಒಂದು ಪೂಜೆ ಕೂತ್ಕೊಳ್ತಾರೆ, ಅಥವಾ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಏನೋ ಒಂದು ತೊಂದರೆಗಳಾಗುತ್ತೆ. ಯಾವುದೋ ಒಂದು ಇಂಥವೆಲ್ಲ ಹೋದಾಗ ಆ ಕೆಲಸಗಳೆಲ್ಲ ಆಗಬೇಕು, ಅಥವಾ ನೀವು ಪೂಜೆ ಕೂತ್ಕೊಂಡಾಗ ತೊಂದರೆಗಳಾಗುತ್ತೆ ಅಂದಾಗ, ಅಥವಾ ನೀವು ಯಾವುದೋ ಒಂದು ಸ್ಮಶಾನದಲ್ಲಿ ಯಾವುದೋ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತ ಕೂತ್ಕೊಳ್ತೀವಿ ಅಂದಾಗ, ಮಂತ್ರಗಳನ್ನ ಸಿದ್ಧಿ ಮಾಡ್ಕೋಬೇಕು ಅಂದಾಗ, ಅಥವಾ ಕೆಲವರು ನೀರಲ್ಲಿನೂ ಸಾಕಷ್ಟು ಜನ ಸಿದ್ಧಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ಯಾಕೆಂದರೆ ಬೆಳಗ್ಗೆ ಹೊತ್ತೆಲ್ಲ ಕೆಲವೊಂದು ಗ್ರಹಣ ಕಾಲದಲ್ಲೆಲ್ಲ ರಾತ್ರಿ ಹೊತ್ತಲ್ಲಿ ನೀರಿನಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಆವಾಗೆಲ್ಲ ಕೆಲವೊಂದು ಹಾವು ಚೇಳು ಈ ಥರದ್ದೆಲ್ಲ ಕೆಲವೊಂದು ಹುಳ ಹುಪ್ಟಿಗಳೆಲ್ಲ ಬಂದಾಗ ನಿಮಗೆ ಅಲ್ಲಿ ಒಂದು ಅಷ್ಟದಿಗ್ಬಂಧನೆ ನೀವು ಹಾಕ್ಕೊಂಡ್ರೆ ಯಾವುದೇ ರೀತಿ ಒಂದು ಹುಳುಗಳಿಂದ ಆಗಲಿ, ಒಂದು ಕ್ರೂರ ಮೃಗಗಳಿಂದ ಆಗಲಿ, ಅಥವಾ ಬೇರೆ ದುಷ್ಟಶಕ್ತಿಗಳಿಂದ ಆಗಲಿ ಯಾವುದೇ ನಿಮಗೆ ಅಲ್ಲಿ ತೊಂದರೆ ಬರೋದಿಲ್ಲ. ಅದೇ ರೀತಿ ಸ್ಮಶಾನದಲ್ಲಿ ನೀವೇನು ಏನೋ ಒಂದು ಕಾರ್ಯ ಸಾಧನೆ ಮಾಡಿ ಅಲ್ಲಿ ಯಾವುದೋ ಒಂದು ಶಕ್ತಿನ ಸಿದ್ಧಿ ಮಾಡ್ಕೋಬೇಕು ಅಂತ ಹೋಗ್ತೀರ. ಅಲ್ಲಿ ಕೂಡ ಮೊದಲು ನಿಮ್ಮ ದೇಹ ರಕ್ಷಣೆ ಆಗಬೇಕು. ತದನಂತರನೇ ನೀವು ಅದನ್ನು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಮೊದಲು ನಿಮ್ಮ ದೇಹ ರಕ್ಷಣೆ ಮತ್ತು ನೀವು ಕೂತಂತ್ರ ಸ್ಥಳ ಅಥವಾ ನೀವು ಸ್ಮಶಾನಕ್ಕೆ ಹೋಗ್ತಾ ಇದ್ದಂಗೆ ನಿಮಗೆ ಆ ಒಂದು ದೇಹ ರಕ್ಷಣೆ ಅಥವಾ ನಿಮಗೆ ಅಷ್ಟದಿಗ್ಬಂಧನೆ ಅಥವಾ ಅಂತ ಹೇಳ್ತೀವಿ, ಅಷ್ಟದಿಗ್ಬಂಧನ ಅಂತ ಹೇಳ್ತೀವಿ. ಇದಕ್ಕೆ ಇಂಥವೆಲ್ಲ ಮಾಡ್ಕೊಂಡು ಹೋದಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಅವ್ರು ಮಾತ್ರ ಮಾಡ್ಕೊಂಡಿರ್ತಾರೆ, ಅವ್ರ ಜೊತೇಲಿ ಬಂದಿರೋರು ಪಾಪ ಏನೂ ಇರಲ್ಲ. ಈ ರೀತಿ ಎಲ್ಲ ತೊಂದರೆ ಆಗಿಬಿಡುತ್ತೆ. ಆವಾಗ ಏನು ಮಾಡಬೇಕು, ನಿಮ್ಮ ಜೊತೇಲಿ ಬರೋವ್ರಿಗೂ ನಿಮಗೂ ಎಲ್ಲ ಸೇರಿ ಕೆಲವೊಂದು ದಿಗ್ಬಂಧನ ಮಾಡ್ಕೊಂಡು ಹೋದಾಗ ಅಥವಾ ನಿಮ್ಮ ದೇಹ ರಕ್ಷಣೆ ಮಾಡ್ಕೊಂಡು ಹೋದಾಗ ನಿಮಗೆ ಯಾವುದೇ ರೀತಿ ಮಶಾಣದಲ್ಲಿ ಆಗಲಿ ಹೊರಗಡೆ ಆಗಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದೇ ರೀತಿ ಇನ್ನು ಕೆಲವ್ರಿಗಂತೂ ಮನೆಯಲ್ಲಿ ಕೂಡ ಭಾಳ ತೊಂದರೆ ಆಗುತ್ತೆ, ನಾವು ಕೂತ್ಕೊಂಡು ಪೂಜೆ ಮಾಡಲಿಕ್ಕಾಗಲ್ಲ ಅನ್ನೋದು ಭಾಳ ಜನ. ಇದಂತೂ ಒಂದು ರೀತಿ ಇದಾಗಿಬಿಟ್ಟಿದೆ. ಹೆಂಗೆಪ್ಪ ಅಂತಂದರೆ ದಿನ ಇದು ಇದ್ದೇ ಇರುತ್ತೆ. ಮಾಮೂಲಿಯಾಗಿ ಕೇಳೋದು ನೋಡ್ತೀವಿ. ನನಗೆ ಒಂದು 100 ಜನದಲ್ಲಿ 60 ಜನಕ್ಕೆ ಇದಿದೆ ಅಂತ ಹೇಳ್ತಾರೆ. ಅಷ್ಟು ಜಾಸ್ತಿ ಇದೆ. ಕೂತ್ಕೊಂಡ ತಕ್ಷಣ ನಮಗೆ ತೊಂದರೆಗಳಾಗುತ್ತೆ, ಚಂಚಲ ಆಗುತ್ತೆ, ಅಥವಾ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ಅಲ್ಲಿ. ಅದು ಏನಕ್ಕೆ ಅಂದರೆ ಕೆಲವೊಂದು ನೆಗೆಟಿವ್ ನಮ್ಮ ದೇಹದಲ್ಲಿದ್ದಾಗ ಆ ರೀತಿ ಅವು ಒಂದು ಕೂತು ಒಂದು ಪೂಜೆ ಮಾಡೋಕ್ಕಾಗಲಿ, ಒಂದು ಜ್ಞಾನ ಮಾಡೋಕ್ಕಾಗಲಿ, ಮಂತ್ರಗಳು ಹೇಳ್ಕೊಳಕ್ಕಾಗಲಿ ಯಾವುದು ಅದು ಬಿಡಲ್ಲ. ಯಾಕೆಂದರೆ ಅದಕ್ಕೆ ಸಂಕಟ ಆಗುತ್ತೆ. ಅದಕ್ಕಾಗಿ ಆ ರೀತಿ ಆಗುತ್ತೆ. ಇದನ್ನೆಲ್ಲ ಓಡಿಸ್ಬೇಕು. ನಿಶ್ಚಿತೆಯಿಂದ ನಿಮ್ಮ ಕೆಲಸ ಸಾಧನೆ ನೀವು ಮಾಡ್ಕೋಬೇಕು. ನೀವು ಏನೋ ಒಂದು ಕಾರ್ಯಸಾಧ್ಯ ಮಾಡಬೇಕು ಅಂದರೆ ಅದನ್ನು ಮಾಡ್ಕೋಬೇಕು. ಮನೆಯಲ್ಲೇ ಕೂತು ಕೆಲವರು ಮಾಡ್ಕೊಳ್ಳೋ ಅಂಥವ್ರಿಗೆ ಈ ರೀತಿ ವಿಘ್ನಗಳಿದ್ದರೆ ಇದನ್ನು ನೀವು ಹೇಳ್ಕೊಂಡ್ರೆ ನಿಮ್ಮ ದೇಹದಲ್ಲಿನ ಒಂದು ಯಾವುದೇ ರೀತಿ ತೊಂದರೆಗಳಾಗ್ದಂಗೆ ನಿಮ್ಮ ಕಾರ್ಯಗಳು ಸಾಧನೆಗಳು ಸುಲಲಿತವಾಗಿ ಆಗುತ್ತೆ. ಯಾವುದೇ ಅಡ್ಡಿ ಇಲ್ದಂಗೆ ನಿಮ್ಮ ಈ ಮಂತ್ರಗಳು ಜಪ ಇರ್ಬೋದು, ನಾನು ಮೊದಲೇ ಹೇಳ್ದಂಗೆ ಆ ರೀತಿ ಒಂದು ಸಿದ್ಧಿ ಕಾರ್ಯ ಕೂಡ ಆಗ್ಬೋದು. ಇದನ್ನು ಮಾಡ್ಕೋಬೋದು. ಇದು ನೋಡಿ ಈ ರೀತಿ ಇರುತ್ತೆ. ಇದನ್ನು 1008 ಬಾರಿ ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಏನು ಭಾಳ ಕಷ್ಟ ಇಲ್ಲ, ಇದು ಚಿಕ್ಕದಾಗೇ ಇದೆ. ಇದನ್ನು 1008 ಬಾರಿ ಸಿದ್ಧಿ ಮಾಡಿ ಇಟ್ಕೊಂಡು ಈ ಮಂತ್ರನ ನೀವು ಮಾಡಬೇಕಾದ್ರೆ ಅದು ಕೂತ್ಕೊಂಡು ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀರ. ನೀವು ತಿರುಗಿ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ನೀವು ಕೂತ್ಕೊಂಡು ಏನೋ ಜಪ ಮಾಡಬೇಕು, ಅಥವಾ ಎಲ್ಲೋ ಬೇರೆ ಕಡೆ ಹೋಗಿ ಏನೋ ಅಲ್ಲಿ ಸಿದ್ಧಿ ಅಂದಾಗ ಇದನ್ನು ಕೈಯಲ್ಲಿ ಒಂದಿಷ್ಟು ವಿಭೂತಿ ತಗೊಂಡು 8 ಸಾರಿ ಹೇಳ್ಕೋಬೇಕು. ಕೈಯಲ್ಲಿ ವಿಭೂತಿ ಇಟ್ಕೊಂಡು ಮತ್ತು 8 ಸಾರಿ ಈ ಮಂತ್ರನ ಜಪ ಮಾಡಿಬಿಟ್ಟು 8 ದಿಕ್ಕುಗಳು ಕೂಡ ಚೆಲ್ಲಬೇಕು. ಇದನ್ನು ಏನು ಅದು ಕೊಟ್ಟಿದ್ದೀವಲ್ವ, ಈ ಪೂರ್ಣದ್ವಾರ ಬಂದ, ಅಗ್ನಿದ್ವಾರ ಬಂದ, ಯಮದ್ವಾರ ಬಂದು, ತೃಣದ್ವಾರ ಬಂದು, ವರುಣದ್ವಾರ ಬಂದು, ವಾಯುದ್ವಾರ ಬಂದು, ಈ ರೀತಿ ಎಲ್ಲ 8 ದಿಕ್ಕುಗಳಿಗೂ ನೀವು ಆ ಒಂದು ವಿಭೂತಿನ ಚೆಲ್ಲಿಬಿಟ್ಟು ನಂತರ ಪೂಜೆಗೆ ಕುತ್ಕೋಬೋದು. ಅಥವಾ ಯಾವುದಾದ್ರು ನಾನು ಹೇಳ್ದಂಗೆ ಅಲ್ಲಿ ಬೇರೆ ಕಡೆ ಹೋಗ್ತಿದ್ದೀವಿ, ಅಲ್ಲಿ ಸಿದ್ಧಿ ಮಾಡ್ಕೊಳ್ತಿದ್ದೀವಿ ಅಂದರೂ ಕೂಡ ಮಾಡ್ಕೋಬೋದು. ಅದು ಹಣೆಲಿ ಕೂಡ ಅದನ್ನು ನಿಮ್ಮ ರಕ್ಷಣೆಗೆ ಕೂಡ ನೀವು ಇಟ್ಕೋಬೋದು. ಇದನ್ನೆಲ್ಲ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಈ ರೀತಿ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ದೇಹಕ್ಕೆ ತೊಂದರೆ ಆಗಲಿ, ಅಥವಾ ಬೇರೆ ಚಂಚಲ ಆಗೋದು, ಬೇರೆ ರೀತಿ ನಿಮಗೆ ಆಗೋದೇ ಇಲ್ಲ, ನಾನು ಮಂತ್ರ ಹೇಳ್ಕೊಳಕ್ಕೆ ನನ್ನ ಕೈ ಸಾಧ್ಯನೇ ಆಗ್ತಾಯಿಲ್ಲ,
ಅಂತ ಹೇಳ್ಕೊಳ್ಳೋದು. ಮತ್ತು ಇನ್ನೂ ನನಗೆ ಹೇಳೋದು ಮರ್ತೇ ಇದೆ ಅನ್ನೋದನ್ನು. ಭಾಳ ಜನ ನನಗೆ ಕೇಳ್ತಾನೆ ಇದ್ದಾರೆ, ನಾನು ಇಷ್ಟು ದಿನದಿಂದ ಮಾಡ್ತಾಯಿದ್ದೀನಿ, ನನಗೆ ಸಿದ್ಧಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ನಾನು ಸಾಕಷ್ಟು ಮೊದಲೇ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ, ಗುರು ಇಲ್ಲದೆ ಯಾವ ವಿದ್ಯೆನೂ ಹತ್ತೋದಿಲ್ಲ ಅಂತ ಅಂದ್ಬಿಟ್ಟು. ಇವರು ನಾನು ನಿಮಗೆ ಯಾರು ಪರಿಚಯ ಇರೋದು ಅಥವಾ ನಿಮಗೆ ಯಾರು ವಿದ್ಯೆ ಕೊಡುವಂಥ ಗುರುಗಳಿಗೋ ಒಂದು ಪಂಚ ಫಲಗಳು ಅಂದರೆ 5 ಥರ ಹಣ್ಣುಗಳು ಕೆಲವೊಂದಿಷ್ಟು ನಿಮ್ಮ ಕೈ ಸಾಧ್ಯ ಆದಷ್ಟು ಒಂದು ಕಾಣಿಕೆನ ಇಟ್ಟು ಗುರು ದಕ್ಷಿಣೆ ಕೊಟ್ಟು ನೀವು ಅವ್ರ ಹತ್ರ ಆಶೀರ್ವಾದ ತೊಗೊಳೋ, ಅದೇ ನಿಮಗೆ ಒಂದು ಗುರು ಇದು ಆಗುತ್ತೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ನಮ್ಮ ವೀಕ್ಷಕರು ಪದೇ ಪದೇ ಕೇಳ್ತಿರ್ತಾರೆ. ಮತ್ತು ಇನ್ನೊಂದು ವೀಕ್ಷಕರೇ, ಪ್ರತಿಯೊಬ್ಬರು ಬುಕ್ ಇದೆಯಾ, ಆ ಪುಸ್ತಕ ಸಿಗುತ್ತಾ, ಆ ಪುಸ್ತಕದ ಹೆಸರೇನು ಕೇಳಿ ನನಗೂ ಒಂದು ರೀತಿ ನಾನು ಈ ವಿಡಿಯೋ ಬಿಟ್ಬಿಟ್ಟು ಬುಕ್ಸ್ ಅಂಗಡಿ ಇಕ್ಕಿದ್ರೇ ಬೆಸ್ಟು ಅನ್ನೋಷ್ಟು ನನಗಾಗ್ಬಿಟ್ಟಿದೆ. ಯಾಕೆ ಅಂತಂದರೆ ನಾನು ಬುಕ್ಸ್ ಮಾರಂಗಿದ್ದಿದ್ರೆ ನಾನು ಈ ವಿಡಿಯೋ ಮಾಡ್ತಾ ಕೂತ್ಕೊಳ್ತಾ ಇರಲಿಲ್ಲ. ನಾನು ಹೇಳ್ತಾನೆ ಇರ್ತೀನಿ, ನಾನು ಬುಕ್ಸ್ ಮಾರೋದಿಲ್ಲ, ನಾನು ಯಾವುದೇ ರೀತಿ ತಂದು ನಾನು ಬುಕ್ಸ್ ಇಟ್ಕೊಂಡಿಲ್ಲ. ನನ್ನ ಒಂದು ಆಗಿನ ಕಾಲದ ನಾನು ತಗೊಂಡು ಅದನ್ನು ಮತ್ತೆ ಅದಕ್ಕೆ ಕೈಯಲ್ಲಿ ಬರೆದು ಮತ್ತು ಅದನ್ನು ನಾನು ಒಂದು ಟೈಪ್ ಕೊಟ್ಟು ಮತ್ತೆ ಅದಕ್ಕೆ ನಾನು ಕೂತ್ಕೊಂಡು ಅದನ್ನು ಟೈಪ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಯಾವುದೇ ರೀತಿ ಬುಕ್ಕುಗಳು ಸಿಕ್ಕಲ್ಲ. ಯಾಕೆಂದರೆ ಒಬ್ಬರು ಬರೆದ್ರೆ 100 ಜನ ಬರೆದಿರ್ತಾರೆ, ಒಂದೇ ರೀತಿಲಿ ಬರೆದಿರ್ತಾರೆ. ಅದರಲ್ಲಿ ಕೆಲವೊಂದು ಭಾಷಾ ಇದೂ ಇರೋದಿಲ್ಲ. ಕೆಲವೊಂದು ಕಡೆಯಲ್ಲಿ ಮೂಲಿಕೆಗಳು ಒಂದು ಹೆಸರಿದ್ದರೆ ಚಕ್ರಗಳಿಗೊಂದು ಹೆಸರಿರುತ್ತೆ, ಚಕ್ರಗಳು ಇನ್ನೊಂದು ರೀತಿ ಇರುತ್ತೆ. ಯಾಕೆ ನಮಗೆ ಅದು ಕನ್ಫ್ಯೂಸ್ ಆಗುತ್ತೆ. ನೀವು ತಗೊಂಡು ನಾನು ಸಜೆಸ್ಟ್ ಮಾಡಿ ಕೊಟ್ಟಾಗ ನಿಮ್ಗೆ ಅಲ್ಲಿ ಏನಾದರೂ ಅದು ಆ ರೀತಿ ಇತ್ತು ಇದೀರಿ ಮತ್ತೆ ನೀವು ನನಗೆ ಪ್ರಶ್ನೆ ಕೇಳ್ತೀರಾ, ಅದು ಈ ಥರ ಇದೆ ಹೆಂಗೆ, ಈ ರೀತಿ ಇದೆ ಹೆಂಗೆ ಅನ್ನೋ ರೀತಿ ನೀವು ಕೇಳ್ತೀರಾ. ಅದಕ್ಕೆ ನನಗೂ ಗೊತ್ತಿರಲ್ಲ ಅಲ್ಲಿ ಯಾವುದೇನು ಕೊಟ್ಟಿರ್ತಾರೆ, ಏನು ಮಾಡಿರ್ತಾರೆ. ಕೆಲವೊಂದು ಭಾಷೆಗಳಲ್ಲಿ ನನಗೂ ಕೂಡ ಆ ಮೂಲಿಕೆಗಳ ಹೆಸರು ನನಗೂ ಬರೋದಿಲ್ಲ. ಎಷ್ಟೋ ಹೆಸರುಗಳು ನನಗೆ ಕಣ್ಣು ಮುಂದೆ ಇರುತ್ತೆ ಅದು ಮೂಲಿಕೆ, ಆದರೆ ಆ ಹೆಸ್ರಿಗೆ ಬೇರೆ ಅಂತ ಹೇಳಿದಾಗ ನಾವು ಕೂಡ ಅದು ಯಾವುದು ಅಂತ ಹುಡುಕಾಡೋ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೀನಿ, ನಾನು ಯಾವುದೇ ಪುಸ್ತಕ ಆಗಲಿ ಬುಕ್ಸ್ ಆಗಲಿ ಯಾವುದೂ ನಾನು ಇಲ್ಲಿ ಕೊಡ್ತಾ ಇಲ್ಲ. ನನ್ನ ಹತ್ರ ಯಾವ ಬುಕ್ಸು ಕೂಡ ಸಿಕ್ಕೋದಿಲ್ಲ. ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಪದೇ ಪದೇ ಕೇಳ್ತಾರೆ, ನನಗೆ ಅಂದ್ಕೊಳ್ತಾ ಇರ್ತೀನಿ ನಾನು ಇದಕ್ಕಿಂತ ಅದೇ ಮಾಡೋದು ಬೆಸ್ಟು ಅಂತ ಅನ್ನೋ ಸ್ಥಿತಿಗೆ ನಾನು ಬಂದುಬಿಟ್ಟಿದ್ದೀನಿ ಅನಿಸುತ್ತೆ. ದಯವಿಟ್ಟು ಆ ರೀತಿ ನೀವು ಯಾವುದೇ ರೀತಿ ನನ್ನಲ್ಲಿ ಅಂತ ಯಾವುದೇ ಪುಸ್ತಕ ಆಗಲಿ ಬುಕ್ಸ್ ಆಗಲಿ ನಂತ ಏನೂ ಸಿಕ್ಕೋದಿಲ್ಲ. ನಾನು ಬುಕ್ಸ್ ನೋಡಿ ಇವಾಗ ಇನ್ನೂ ಒಂದು ವೀಕ್ಷಕರೇ, ನೀವು ಬುಕ್ಸ್ ನೋಡ್ಕೊಂಡು ನೀವು ಕಲಿಯಂಗಿದ್ದಿದ್ರೆ ಎಲ್ಲರೂ ಮನೇಲಿ ಅಷ್ಟು ಜನರು ಮಂತ್ರವಾದಿಗಳು ಆಗ್ತಿದ್ರು, ಅಷ್ಟು ಜನರು ವೈದಿಕರಾಗಿ ಹೋಗ್ತಿದ್ರು ಅಲ್ವಾ? ಅದು ತಪ್ಪು. ಆ ರೀತಿ ಬುಕ್ಸ್ ನೋಡ್ಕೊಂಡು ಮಾಡೋದು ಯಾವುದೇ ಸಿದ್ಧಿ ಆಗೋದಿಲ್ಲ. ಅದರದ್ದೇ ಒಂದು ರೀತಿ ಇರುತ್ತೆ. ಈಗ ನೀವು ಸ್ಕೂಲ್ಗೆ ಹೋಗಿ 10th ಅಂದರೆ SLC ಬರೆದ್ರೇ SLC ಮಾರ್ಕ್ಸ್ ಕಾರ್ಡ್ ನಿಮಗೆ ಸಿಕ್ಕೋದು. ಇಲ್ಲ ಅಂತಂದರೆ ಎಲ್ಲಿ ಸಿಗುತ್ತೆ ನಿಮಗೆ? ಅದೇ ರೀತಿ ಒಂದು ಗುರು ಹತ್ರ ಹೋಗಿ ಆ ಗುರುವಿಂದ ಆಶೀರ್ವಾದ ಮಾಡಿನೋ ಸೇವೆ ಮಾಡಿನೋ ಅವ್ರ ಹತ್ರ ನೀವು ಅದೇ ನಿಮ್ಮ ಸರ್ಟಿಫಿಕೇಟು. ಏನು ಇಲ್ಲದೆ ದಿಢೀರಂತ ನಾನು ಓದಿ ಒಂದು ದೊಡ್ಡ ವಿಜ್ಞಾನಿ ಆಗಬೇಕು ಅಂದರೆ ಕಷ್ಟ ಆಗುತ್ತೆ. ಇದನ್ನು ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನನ್ನ ಹತ್ರ ಯಾವ ಬುಕ್ಸು ಸಿಕ್ಕಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಂತ್ರನ ಈ ರೀತಿ ಮಾಡಿಕೊಂಡು ನೀವು ವಿಭೂತಿನ 8 ದಿಕ್ಕಿಗೂ ಚೆಲ್ಲಿ ಮತ್ತು ನಿಮ್ಮ ದೇಹಕ್ಕೆ ಕೂಡ ಬಳಕೊಂಡಾಗ ನಿಮ್ಮಲ್ಲಿ ಅಂತ ಯಾವುದೇ ಒಂದು ನೆಗೆಟಿವ್ ಇದ್ರೂ ಹೋಗುತ್ತೆ. ಆ ರೀತಿ ಯಾವುದೇ ತೊಂದರೆ ಆದರೂ ಕೂಡ ನಿಮಗೆ ಅದು ಬರೋದಿಲ್ಲ ವೀಕ್ಷಕರೇ. ಅದನ್ನು ಈ ಒಂದು ಏನನ್ನು ಒಂದು ಅಷ್ಟದಿಗ್ಬಂಧನ ಮಂತ್ರ ಅಂತ ಕೊಟ್ಟಿದ್ದೀನಿ, ಅದನ್ನು ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಇದನ್ನು ಫಲ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು.